ಈ ಮನೇಲೆ ವಾಕಿಂಗ್ ಮಾಡ್ಕೊಂಡು ಲೈಕ್ ಮನೆ ಹತ್ರನೇ ವಾಕಿಂಗ್ ಮಾಡ್ಕೊಂಡಿರ್ತೀವಿ, ನಾವೇನು ಎಕ್ಸರ್ಸೈಸ್ ಆಗಲ್ಲ, ಜಸ್ಟ್ ವಾಕಿಂಗ್ ಮಾಡ್ಕೊಂಡೆ ಸಣ್ಣ ಆಗ್ತೀವಿ ಅನ್ನೋರ್ಗೊಂದು ಒಂದು ಯೂಸ್ಫುಲ್ ಟಾಕ್ ಹೇಳ್ತೀನಿ ಕೇಳಿ. ನೀವು ಜಿಮ್ಮಿಗೆ ಬರೋದ್ರಿಂದ ನಿಮ್ಗೆ ತುಂಬಾ ಯೂಸಸ್ ಆಗುತ್ತೆ. ಲೈಕ್ ಮನೇಲಿ ಇರೋರು ಸ್ಟ್ರೆಸ್ ಆಗ್ತಾ ಇರ್ತೀರಾ, ಏನು ಅಂತಾನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಕೆಲಸ ಅದು ಇದು ಅಂತ ಹೇಳಿ. ಸೊ ಅದರಿಂದ ನೀವು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗ್ತೀರಾ ಜಿಮ್ಮಿಗೆ ಬರೋದ್ರಿಂದ. ಅಂಡ್ ನಿಮ್ಗೆ ಎಕ್ಸರ್ಸೈಸಸ್ ಇಲ್ಲಿ ವೆರೈಟೀಸ್ ಆಫ್ ಎಕ್ಸರ್ಸೈಸ್ ಮಾಡಿಸ್ತೀವಿ, ಸೊ ಅದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಆಫೀಸ್ಗೆ ಹೋಗೋರು ಅಷ್ಟೇನೆ, ಆಫೀಸ್ಗೆ ಹೋಗೋರು ಮಾರ್ನಿಂಗ್ ಹೋಗಿದ ತಕ್ಷಣ ಆಫೀಸ್ ಸಿಸ್ಟಮ್ ವರ್ಕ್ ಅನ್ನೋ ಪ್ರೆಷರ್ ಅಲ್ಲಿ ತಿರ್ಗಾ ಸಾಯಂಕಾಲ ಬರ್ತೀರಾ, ಸ್ಟ್ರೆಸ್ ಆಗಿರ್ತೀರಾ, ತಿರ್ಗಾ ಮಲ್ಕೊಂತೀರಾ, ತಿರ್ಗಾ ಮಾರನೇ ದಿನ ಬೆಳಿಗ್ಗೆ ಎದ್ದು ಹೋಗ್ಬೇಕು, ಇದೇ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಇವ್ರಿಗೂ ಅಷ್ಟೇನೆ, ಬೆಳಿಗ್ಗೆ ನೀವು ವರ್ಕೌಟ್ ಮಾಡೋದ್ರಿಂದ ಸ್ವಲ್ಪ ಮೈಂಡ್ ಆಕ್ಟಿವ್ ಆಗಿರುತ್ತೆ, ಅವತ್ತೆಲ್ಲ ಆಕ್ಟಿವ್ ಆಗಿರ್ತಾರೆ. ಸಾಯಂಕಾಲ ಬರ್ತೀರಾ ಫುಲ್ ಸ್ಟ್ರೆಸ್ ಆಗಿರೋದ್ರಿಂದ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡ್ತೀರಾ, ವಾಕಿಂಗ್ ಮಾಡಿ ನಿದ್ದೆ ಮಾಡಿ. ಅಂಡ್ ಮೇನ್ ಏನು ಅಂತಂದ್ರೆ ತಿರ್ಗಾ ಮಾರನೇ ದಿನ ಇದ್ದಾಗ ನಿಮ್ಗೆ ಅವತ್ತು ದಿನ ಎಲ್ಲ ಆಕ್ಟಿವ್ ಆಗಿರ್ತೀರಾ. ಸೊ ಮೇನ್ಲಿ ಎಲ್ರಿಗೂ ಸ್ಟ್ರೆಸ್ ಫ್ರೀ ಆಗುತ್ತೆ. ಜಿಮ್ಮು ನಿಮಗೆ ಬಂದು ಸ್ಟ್ರೆಸ್ ಫ್ರೀ ಮಾಡುವಂತ ಜಾಗ. ಟ್ರೈ ಮಾಡಿ ನೋಡಿ, ನೀವು ಜಿಮ್ಮಿಗೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ರೆಗ್ಯುಲರ್ ಆಗಿ ಜಿಮ್ಮಿಗೆ ಹೋಗ್ಬೇಕು. ಓಕೆ.